ಪ್ರಪಂಚದಲ್ಲೇ ಅತಿದೊಡ್ಡ ಮರುಭೂಮಿಯಾದ ಸಹಾರಾ ಡೆಸರ್ಟ್ ಸುಮಾರು 92 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ಸ್ ಗಳನ್ನು ಹೊಂದಿರುತ್ತದೆ. ಅಂದ್ರೆ ಇಡೀ ಅಮೆರಿಕ ದೇಶದಷ್ಟು ದೊಡ್ಡದು. ಮೇಲೆ ನೋಡುವುದಕ್ಕೆ ಇದರಲ್ಲಿ ಬರೀ ಮರಳಿನ ಗುಡ್ಡೆಗಳು, ಸುಡುವ ಬಿಸಿಲು ಮತ್ತು ಸಂಪೂರ್ಣ ಸೈಲೆನ್ಸ್ ಬಿಟ್ರೆ ಬೇರೆ ಏನೂ ಇಲ್ಲ ಅನಿಸುತ್ತದೆ. ಆದ್ರೆ ಈ ಒಣಗಿದ ಭೂಮಿಯ ಕೆಳಗೆ ಒಂದು ಸಂಪೂರ್ಣ ಬೇರೆಯದೇ ಹಿಡನ್ ವರ್ಲ್ಡ್ ಅಡಗಿದೆ. ಸಾಗರದಷ್ಟು ದೊಡ್ಡ ವಾಟರ್ ರಿಸರ್ವ್, ಸಾವಿರಾರು ಕಿಲೋಮೀಟರ್ ಉದ್ದದ ಏನ್ಷಿಯಂಟ್ ರಿವರ್ಸ್ ಮತ್ತು ಒಂದು ಕಾಲದಲ್ಲಿ ಇಲ್ಲಿ ದಟ್ಟವಾದ ಕಾಡುಗಳು ಹಾಗೂ ದೊಡ್ಡ ಸರೋವರಗಳಿದ್ದವು ಎಂಬ ಸೈಂಟಿಫಿಕ್ ಎವಿಡೆನ್ಸ್ ಕೂಡ ಇದಾವೆ. ಇವತ್ತು ನಾವು ಸಹಾರಾ ಮರುಭೂಮಿಯ ಕೆಳಗೆ ಬಚ್ಚಿಟ್ಟಿರುವ ಈ ಅದ್ಭುತವಾದ ವರ್ಲ್ಡ್ ಅನ್ನು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇಂದಿನಿಂದ ಸುಮಾರು 11,000 ಇಂದ 5,000 ವರ್ಷಗಳ ಹಿಂದೆ ಸಹಾರಾ ಈಗಿನಂತೆ ಇರಲಿಲ್ಲ. ವಿಜ್ಞಾನಿಗಳು ಈ ಕಾಲವನ್ನು ಆಫ್ರಿಕನ್ ಹ್ಯೂಮಿಡ್ ಪೀರಿಯಡ್ ಅಥವಾ ಗ್ರೀನ್ ಸಹಾರಾ ಎಂದು ಕರೆಯುತ್ತಾರೆ. ಆ ಸಮಯದಲ್ಲಿ ಇಲ್ಲಿ ವಿಶಾಲವಾದ ಗ್ರಾಸ್ಲ್ಯಾಂಡ್ಸ್, ದೊಡ್ಡ ನದಿಗಳು ಮತ್ತು ಹಸಿರಾದ ಕಾಡುಗಳು ಇದ್ದವು. ಅಷ್ಟೇ ಅಲ್ಲ, ಮನುಷ್ಯರು ಜಿರಾಫೆ, ಆನೆ, ಹಿಪ್ಪೋಪೊಟಮಸ್ ಗಳಂತಹ ಪ್ರಾಣಿಗಳ ಜೊತೆಗೆ ಬದುಕುತ್ತಿದ್ದರು ಎಂಬುದಕ್ಕೂ ಎವಿಡೆನ್ಸ್ ಸಿಕ್ಕಿವೆ. ಆ ಎವಿಡೆನ್ಸ್ ಏನಂದ್ರೆ, ಲಿಬಿಯಾದ ಟ್ಯಾಡ್ ರಾಟ್ ಅಕ್ಯಾಕಸ್ ಪ್ರದೇಶದ ಬಂಡೆಗಳ ಮೇಲೆ ಸಾವಿರಾರು ವರ್ಷಗಳ ಹಿಂದಿನ ರಾಕ್ ಪೇಂಟಿಂಗ್ಸ್ ಕಂಡು ಬಂದಿದೆ. ಅವುಗಳಲ್ಲಿ ಈಜುತ್ತಿರುವ ಜನರು, ಜಾನುವಾರುಗಳನ್ನು ಮೇಯಿಸುತ್ತಿರುವ ಜನರು ಹಾಗೂ ನೀರಿನ ಪ್ರಾಣಿಗಳ ಚಿತ್ರಗಳಿವೆ. ಇಂದು ಸಂಪೂರ್ಣ ಒಣಗಿದ ಮರುಭೂಮಿಯ ಮಧ್ಯದಲ್ಲಿ ಇಂತಹ ಚಿತ್ರಗಳು ಸಿಕ್ಕಿರುವುದು ವಿಜ್ಞಾನಿಗಳನ್ನು ಆಶ್ಚರ್ಯಪಡಿಸಿದೆ. ವಿಜ್ಞಾನಿಗಳ ಪ್ರಕಾರ ಭೂಮಿಯ ಆರ್ಬಿಟ್ ನಲ್ಲಿ ನಿಧಾನವಾಗಿ ಆದ ಬದಲಾವಣೆಗಳಿಂದ ಮಾನ್ಸೂನ್ ಪ್ಯಾಟ್ರನ್ ಬದಲಾಯಿತು. ಅದರ ಪರಿಣಾಮವಾಗಿ ಈ ಹಸಿರು ಪ್ರದೇಶ ಕಾಲಕ್ರಮೇಣ ಇಂದಿನ ಬೃಹತ್ ಮರುಭೂಮಿಯಾಗಿ ಮಾರ್ಪಟ್ಟಿತು. ಆದರೆ ಆ ಕಾಲದ ನೀರೆಲ್ಲ ಎಲ್ಲಿಗೆ ಹೋಯಿತು? ಅದರ ಉತ್ತರ ಸಿಗುವುದು ಈ ಮರುಭೂಮಿಯ ಆಳದಲ್ಲಿ. ಸಹಾರಾದ ಕೆಳಗೆ ಪ್ರಪಂಚದ ಅತಿದೊಡ್ಡ ಫ್ರೆಶ್ ವಾಟರ್ ರಿಸರ್ವಾಯರ್ಸ್ ಗಳಲ್ಲಿ ಒಂದಾದ ನುಬಿಯನ್ ಸ್ಯಾಂಡ್ಸ್ಟೋನ್ ಆಕ್ವಿಫೈಯರ್ ಸಿಸ್ಟಮ್ ಅಡಗಿದೆ. ಈ ರಿಸರ್ವಾಯರ್ ಈಜಿಪ್ಟ್, ಲಿಬಿಯಾ, ಚಾಡ್ ಮತ್ತು ಸುಡಾನ್ ದೇಶಗಳ ಕೆಳಗೆ ಹರಡಿಕೊಂಡಿದೆ. ಇದರಲ್ಲಿರುವ ನೀರಿನ ಪ್ರಮಾಣ ಸುಮಾರು 150,000 ಕ್ಯೂಬಿಕ್ ಕಿಲೋಮೀಟರ್ ಗಿಂತ ಹೆಚ್ಚು ಎಂದು ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ಅಂದ್ರೆ ಇದು ಒಂದು ಸಾಗರದಷ್ಟೇ ದೊಡ್ಡ ಅಂಡರ್ ಗ್ರೌಂಡ್ ವಾಟರ್ ಸ್ಟೋರೇಜ್. ಆದ್ರೆ ಇಲ್ಲಿ ಒಂದು ಪ್ರಮುಖ ವಿಷಯ ಇದೆ. ಈ ನೀರು ಮತ್ತೆ ತುಂಬುವುದಿಲ್ಲ. ಇದನ್ನು ಫಾಸಿಲ್ ವಾಟರ್ ಎಂದು ಕರೆಯುತ್ತಾರೆ. ಏಕೆಂದರೆ ಈ ನೀರು ಇನ್ನೂ ಹೇಳಬೇಕಂದ್ರೆ ಕೆಲವು ಕಡೆ ಲಕ್ಷಾಂತರ ವರ್ಷಗಳ ಹಿಂದೆ ಸಹಾರಾ ಹಸಿರಾಗಿದ್ದ ಕಾಲದಲ್ಲಿ ಸಂಗ್ರಹವಾಗಿತ್ತು. ಈಗ ಮಳೆಯೇ ಇಲ್ಲದಿರುವುದರಿಂದ ಈ ನೀರು ಮತ್ತೆ ತುಂಬುವುದಿಲ್ಲ. ಲಿಬಿಯಾದಂತ ದೇಶಗಳು ಈ ನೀರನ್ನು ಬಳಸಿಕೊಳ್ಳಲು ಗ್ರೇಟ್ ಮ್ಯಾನ್ ಮೇಡ್ ರಿವರ್ ಪ್ರಾಜೆಕ್ಟ್ ಎಂಬ ಬೃಹತ್ ಯೋಜನೆಯನ್ನು ನಿರ್ಮಿಸಿವೆ. ಸಾವಿರಾರು ಕಿಲೋಮೀಟರ್ ಉದ್ದದ ಪೈಪ್ಲೈನ್ಸ್ ಮೂಲಕ ಈ ನೀರನ್ನು ನಗರಗಳಿಗೆ ಮತ್ತು ವ್ಯವಸಾಯಕ್ಕೆ ತಲುಪಿಸಲಾಗುತ್ತಿದೆ. ಆದ್ರೆ ಇದೊಂದು ದೊಡ್ಡ ವಾರ್ನಿಂಗ್ ಕೂಡ. ಈ ನೀರನ್ನು ಅತಿಯಾಗಿ ಬಳಸಿದರೆ ಅದು ಪರ್ಮನೆಂಟ್ ಆಗಿ ಖಾಲಿಯಾಗಬಹುದು. ಇದಾದ ನಂತರ 1980ರ ದಶಕದಲ್ಲಿ ನಾಸಾ ಒಂದು ಅದ್ಭುತವಾದ ಡಿಸ್ಕವರಿಯನ್ನು ಮಾಡಿತು. ರೇಡಾರ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಸಹಾರಾದ ಮರಳಿನ ಭೂಭಾಗವನ್ನು ಸ್ಕ್ಯಾನ್ ಮಾಡಿದಾಗ ವಿಜ್ಞಾನಿಗಳಿಗೆ ಮರಳಿನ ಕೆಳಗೆ ಬೃಹತ್ ಏನ್ಷಿಯಂಟ್ ರಿವರ್ ವ್ಯಾಲೀಸ್ ಕಂಡು ಬಂದಿದವೆ. ಅವುಗಳಲ್ಲಿ ಒಂದನ್ನು ರಾಮನ್ ರಾಸೆಟ್ ರಿವರ್ ಎಂದು ಕರೆಯುತ್ತಾರೆ. ಈ ನದಿ ಒಂದು ಕಾಲದಲ್ಲಿ ಅಟ್ಲಾಸ್ ಮೌಂಟೇನ್ಸ್ ಇಂದ ಹರಿದು ಸುಮಾರು 500 ಕಿಲೋಮೀಟರ್ ಗಿಂತ ಹೆಚ್ಚು ದೂರ ಸಾಗುತ್ತಾ ಅಟ್ಲಾಂಟಿಕ್ ಓಷನ್ ಅನ್ನು ಸೇರುತ್ತಿತ್ತು ಎಂದು ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ಇಂತಹ ಅನೇಕ ಏನ್ಷಿಯಂಟ್ ರಿವರ್ ನೆಟ್ವರ್ಕ್ ಇಡೀ ಸಹಾರಾದ ಕೆಳಗೆ ಹರಡಿಕೊಂಡಿವೆ. ಇವು ಇಂದಿಗೂ ಸ್ಯಾಟಲೈಟ್ ಇಮೇಜಸ್ ಗಳಲ್ಲಿ ಮಂದವಾಗಿ ಕಾಣಿಸುತ್ತವೆ. ಈ ಡಿಸ್ಕವರಿ ಆರ್ಕಿಯಾಲಜಿಸ್ಟ್ ಗಳಿಗೆ ಬಹಳ ಸಹಾಯ ಮಾಡಿದೆ. ಯಾಕೆಂದರೆ ಪುರಾತನ ಮಾನವ ವಸಾಹತುಗಳು ಹೆಚ್ಚಾಗಿ ನದಿಯ ದಂಡೆಗಳ ಬಳಿಯೇ ನಿರ್ಮಾಣವಾಗುತ್ತಿದ್ದವು. ಆದ್ದರಿಂದ ವಿಜ್ಞಾನಿಗಳು ಈ ಒಣಗಿದ ನದಿ ಹಾದಿಗಳನ್ನು ಇನ್ನೂ ಪತ್ತೆಯಾಗದ ಪುರಾತನ ನಾಗರಿಕತೆಗಳ ಟ್ರೇಸಸ್ ಗಳನ್ನು ಹುಡುಕುತ್ತಿದ್ದಾರೆ. ಸಹಾರಾದ ಕೆಳಗೆ ನೀರು ಮತ್ತು ನದಿಗಳಷ್ಟೇ ಅಲ್ಲ, ಜೀವಿಗಳು ಇವೆ. ಈ ಭೂಗತ ಜಲ ಸಂಗ್ರಹಗಳಿಗೆ ಸಂಪರ್ಕ ಹೊಂದಿರುವ ಒಯಾಸಿಸ್ ಮತ್ತು ಕೇವ್ ಸಿಸ್ಟಮ್ಸ್ ಗಳಲ್ಲಿ ವಿಶೇಷ ಜೀವಿಗಳು ಬದುಕುತ್ತಿವೆ. ಉದಾಹರಣೆಗೆ ಹೇಳಬೇಕಂದ್ರೆ ಟ್ಯುನೀಷಿಯಾ ಮತ್ತು ಅಲ್ಜೀರಿಯಾದ ಕೆಲವು ಭೂಗತ ಗುಹೆಗಳಲ್ಲಿ ಬ್ಲೈಂಡ್ ಫಿಶ್ ಅಂಡ್ ಇತರ ವಿಶಿಷ್ಟ ಜಲಚರಗಳು ಸಾವಿರಾರು ವರ್ಷಗಳಿಂದ ಬೆಳಕನ್ನೇ ನೋಡದೆ ಬದುಕುತ್ತಿವೆ. ಇದಲ್ಲದೆ ಚಾಡ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಸಿಕ್ಕಿರುವ ಫಾಸಿಲ್ಸ್ ಸಹಾರಾ ಒಂದು ಕಾಲದಲ್ಲಿ ಸರೋವರಗಳು ಮತ್ತು ಸಮುದ್ರಗಳಿಂದ ತುಂಬಿತ್ತು ಎಂಬುದನ್ನು ದೃಢಪಡಿಸುತ್ತಿವೆ. ಬೃಹತ್ ಮೊಸಳೆಗಳು, ಪುರಾತನ ಮೀನುಗಳು ಮತ್ತು ಸಮುದ್ರ ಜೀವಿಗಳ ಅವಶೇಷಗಳು ಅಂದ್ರೆ ಅವುಗಳ ಫಾಸಿಲ್ಸ್ ಇಂದಿಗೂ ಮರಳಿನ ಕೆಳಗೆ ಸಿಗುತ್ತವೆ. ಇದು ಒಂದು ಕಾಲದಲ್ಲಿ ಈ ಪ್ರದೇಶ ಎಷ್ಟೊಂದು ಜೀವಿಗಳಿಂದ ತುಂಬಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಸಹಾರಾದ ಕೆಳಗಿನ ಈ ಅದ್ಭುತ ಪ್ರಪಂಚ ನಮಗೆ ಎರಡು ದೊಡ್ಡ ಲೆಸನ್ಸ್ ಗಳನ್ನು ಕಲಿಸುತ್ತವೆ. ಮೊದಲನೆಯದು, ಭೂಮಿಯ ಕ್ಲೈಮೇಟ್ ಎಂದಿಗೂ ಶಾಶ್ವತವಲ್ಲ. ಇಂದಿನ ಮರುಭೂಮಿ ಸಾವಿರಾರು ವರ್ಷಗಳ ನಂತರ ಮತ್ತೆ ಹಸಿರಾಗಬಹುದು. ಹಾಗೆಯೇ ಇಂದು ಹಸಿರಾಗಿರುವ ಪ್ರದೇಶವೂ ಸಹ ಒಂದು ದಿನ ಮರುಭೂಮಿಯಾಗಬಹುದು. ಎರಡನೆಯದು, ಈ ಅಂಡರ್ ಗ್ರೌಂಡ್ ವಾಟರ್ ಒಂದು ಅಮೂಲ್ಯ, ಆದರೆ ಇದು ಲಿಮಿಟೆಡ್ ಮಾತ್ರ. ಇದನ್ನು ಸರಿಯಾಗಿ ಮ್ಯಾನೇಜ್ ಮಾಡದಿದ್ದರೆ ಮುಂದಿನ ಪೀಳಿಗೆಗಳಿಗೆ ಇದು ಲಭ್ಯವಾಗದೆ ಹೋಗಬಹುದು. ಇಂದಿಗೂ ವಿಜ್ಞಾನಿಗಳು ಸ್ಯಾಟಲೈಟ್ ರೇಡಾರ್, ಸಿಸ್ಮಿಕ್ ವೇವ್ಸ್ ಮತ್ತು ಆಳವಾದ ಡ್ರಿಲ್ಲಿಂಗ್ ಮೂಲಕ ಸಹಾರಾದ ಕೆಳಗಿನ ಹೊಸ ರಹಸ್ಯಗಳನ್ನು ಪತ್ತೆ ಹಚ್ಚುತ್ತಲೇ ಇದ್ದಾರೆ. ಪ್ರತಿಯೊಂದು ಹೊಸ ಡಿಸ್ಕವರಿ ಈ ಬಂಜರು ಭೂಮಿಯ ಕೆಳಗೆ ಇನ್ನೂ ಎಷ್ಟು ರಹಸ್ಯಗಳು ಅಡಗಿವೆ ಎಂಬುದನ್ನು ನೆನಪಿಸುತ್ತದೆ.
ಅನಿಸುತ್ತದೆ. ಅಂಡ್ ಮುಂದಿನ ಬಾರಿ ನೀವು ಸಹಾರಾ ಮರುಭೂಮಿಯ ಫೋಟೋ ನೋಡಿದಾಗ ಅಥವಾ ಅಲ್ಲಿಗೆ ವಿಸಿಟ್ ಮಾಡಿದಾಗ ಅಲ್ಲಿ ಬರೀ ಮರಳಿನ ಗುಡ್ಡೆಗಳಷ್ಟೇ ಇಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಈ ಮರಳಿನ ಕೆಳಗೆ ಒಂದು ಸಾಗರದಷ್ಟು ನೀರು, ಪುರಾತನ ನದಿಗಳ ಜಾಲ ಮತ್ತು ಸಾವಿರಾರು ವರ್ಷಗಳ ಇತಿಹಾಸ ಅಡಗಿದೆ. ಭೂಮಿ ಎಷ್ಟು ಬದಲಾಗುತ್ತಲೇ ಇರುತ್ತದೆ ಮತ್ತು ಎಷ್ಟು ರಹಸ್ಯಗಳನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡಿದೆ ಎಂಬುದಕ್ಕೆ ಸಹಾರಾ ಒಂದು ಜೀವಂತ ಉದಾಹರಣೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ.